ಹೊಸಯನ ಗ್ರಂಥ 9:11-10:6. ಈ ಭಾಗದಲ್ಲಿ ದೇವರು ಇಸ್ರೇಲಿನ ಜನರ ಆತ್ಮೀಯ ಸ್ಥಿತಿಯನ್ನು ಬಲವಾಗಿ ತೋರಿಸುತ್ತಾರೆ. ಎಫ್ರಾಯೀಮಿನ ಮಹಿಮೆ ಹಕ್ಕಿಯಂತೆ ಹಾರಿ ಹೋಗುತ್ತದೆ ಎಂದು ಹೇಳುತ್ತದೆ. ಇದು ಅವರ ಆಶೀರ್ವಾದಗಳು, ಸಂತೋಷ ಮತ್ತು ಭದ್ರತೆ ಎಲ್ಲವೂ ದೇವರನ್ನು ಬಿಟ್ಟು ಹೋದಾಗ ಹೇಗೆ ಕಳೆದು ಹೋಗುತ್ತವೆ ಎಂಬುದನ್ನು ಸೂಚಿಸುತ್ತದೆ. ಜನರು ದೇವರ ಆಶೀರ್ವಾದವನ್ನು ಪಡೆದರು, ಅವರು ದೇವರನ್ನು ಮರೆತು ವಿಗ್ರಹಗಳನ್ನು ಆರಾಧಿಸಿದರು. ದೇವರು ಅವರನ್ನು ಪ್ರೀತಿಯಿಂದ ಬೆಳೆಸಿದರು, ಅವರು ಅವನಿಗೆ ನಿಷ್ಠೆಯಾಗಿರಲಿಲ್ಲ. ಆದುದರಿಂದ ಅವರ ಜೀವನದಲ್ಲಿ ಫಲವಿಲ್ಲದ ಸ್ಥಿತಿ ಬರುತ್ತದೆ. 10ನೇ ಅಧ್ಯಾಯದಲ್ಲಿ ಇಸ್ರೇಲನ್ನು ಹಣ್ಣು ಕೊಡುವ ದ್ರಾಕ್ಷ ತೋಟ ಎಂದು ಹೇಳಲಾಗುತ್ತದೆ. ಆದರೆ ಅವರು ಹೆಚ್ಚು ಫಲ ಪಡೆದಂತೆ ಹೆಚ್ಚು ವಿಗ್ರಹಗಳನ್ನು ನಿರ್ಮಿಸಿದರು. ಅಂದರೆ ದೇವರು ಕೊಟ್ಟ ಆಶೀರ್ವಾದಗಳನ್ನು ದೇವರ ಮಹಿಮೆಗಾಗಿ ಬಳಸದೆ ತಮ್ಮ ಸ್ವಾರ್ಥಕ್ಕೆ ಬಳಸಿದರು. ನಿಮ್ಮ ಹೃದಯ ವಿಭಜಿತವಾಗಿದೆಯೇ ಎಂದು ದೇವರು ಕೇಳುತ್ತಾರೆ. ಇದು ಮುಖ್ಯ ಸಂದೇಶ. ದೇವರನ್ನು ಸೇವಿಸುವಂತೆ ತೋರುತ್ತಿದ್ದರೂ ಅವರ ಮನಸ್ಸು ಸಂಪೂರ್ಣವಾಗಿ ದೇವರ ಕಡೆ ಇರಲಿಲ್ಲ. ಇದರಿಂದ ಅವರು ಬಲಿಪೀಠಗಳು ನಾಶವಾಗುತ್ತವೆ. ಕೊನೆಗೆ ಅವರು ರಾಜನ ಮೇಲೆ ಭರವಸೆ ಇಟ್ಟರೂ ದೇವರಿಲ್ಲದೆ ಯಾವ ಮಾನವ ಸಹಾಯವೂ ಫಲ ಕೊಡದು ಎಂದು ತಿಳಿಯುತ್ತದೆ. ನಮ್ಮ ಜೀವನಕ್ಕೆ ಪಾಠ. ದೇವರು ಕೊಟ್ಟ ಆಶೀರ್ವಾದಗಳನ್ನು ನಾವು ಸರಿಯಾಗಿ ಬಳಸಿದ್ದೇವೆಯೇ? ನಮ್ಮ ಹೃದಯ ಸಂಪೂರ್ಣವಾಗಿ ದೇವರ ಕಡೆ ಇದೆಯೇ ಅಥವಾ ವಿಭಜಿತವಾಗಿದೆಯೇ? ಕಷ್ಟಗಳಲ್ಲಿ ನಾವು ದೇವರ ಮೇಲೆ ಭರವಸೆ ಇಡುತ್ತೇವೆಯೇ ಅಥವಾ ಮನುಷ್ಯರ ಮೇಲೆ? ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ಆದರೆ ನಮ್ಮಿಂದ ನಿಷ್ಠೆಯನ್ನು ನಿರೀಕ್ಷಿಸುತ್ತಾರೆ. ನಾವು ದೇವರನ್ನು ಬಿಟ್ಟು ಬೇರೆ ವಿಷಯಗಳ ಮೇಲೆ ನೆಚ್ಚಿಕೊಂಡರೆ ನಮ್ಮ ಆತ್ಮೀಯ ಜೀವನದ ದುರ್ಬಲವಾಗುತ್ತದೆ. ಆದ್ದರಿಂದ ಸಂಪೂರ್ಣ ಹೃದಯದಿಂದ ದೇವರನ್ನು ಆರಾಧಿಸೋಣ. ಆಮೆನ್.